ಕಾಲ ತುಂಬಾ ಕೆಟ್ಟೋಗಿದೆ ಕಣ್ರಿ. ಸಾಮಾನ್ಯವಾಗಿ ನಾವು ಮೊಬೈಲ್ ಕಳ್ಳರು ಈ ಚೈನ್ ಕಳ್ಳರುಗಳನ್ನು ನೋಡ್ತಾ ಇದ್ವಿ. ಬಟ್ ಈಗ ಬೆಂಗಳೂರಿನಲ್ಲಿ ಈ ಕಳ್ಳರು ನಾಯಿನೂ ಕೂಡ ಬಿಡ್ತಿಲ್ವಂತೆ. ಏನಿದು ಬೆಂಗಳೂರಿನಲ್ಲಿ ನಾಯಿ ಕಳ್ಳರ ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ವಾಕಿಂಗಿಗೆ ಕರೆತಂದಿದ್ದ ಶ್ವಾನ ಹೊತ್ತೊಯ್ದ ಕಳ್ಳರು, ನಾಯಿ ಕಳೆದುಕೊಂಡ ಮಾಲೀಕರು ಕಣ್ಣೀರು. ಬೆಂಗಳೂರಿನಲ್ಲಿ ಕೈಯಲ್ಲಿದ್ದ ಸಾಕು ನಾಯಿಯನ್ನ ಬಿಡ್ತಿಲ್ಲ ಕಳ್ಳರು. ವಾಕಿಂಗಿಗೆ ಅಂತ ಹೇಳಿ ಕರೆತಂದಿದ್ದ ನಾಯಿಯನ್ನ ಕಿತ್ಕೊಂಡು ಪರಾರಿಯಾಗಿರುವ ಘಟನೆ ಜಯನಗರದ 9ನೇ ಬ್ಲಾಕ್ನಲ್ಲಿ ನಡೆದಿದೆ. ಕಳೆದ ತಿಂಗಳ 12ರ ರಾತ್ರಿ ವಾಕಿಂಗಿಗೆ ರಿಚಿ ಹೆಸರಿನ ನಾಯಿಯನ್ನ ಕರೆದುಕೊಂಡು ಮಧುರಾ ಹೋಗಿದ್ರು. ಈ ವೇಳೆ ಹೆಲ್ಮೆಟ್ ಹಾಕಿ ಬೈಕ್ನಲ್ಲಿ ಬಂದ ಅಪರಿಚಿತರು ಮಧುರಾ ಕೈಯಲ್ಲಿದ್ದಂತಹ ನಾಯಿಯನ್ನ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ನಾಯಿಯನ್ನ ಕಿತ್ಕೊಂಡು ಹೋಗ್ತಾರೆ ಅನ್ನುವ ಅರಿವು ಇಲ್ಲದ ಮಹಿಳೆ ತನ್ನ ಪಾಡಿಗೆ ತಾನು ನಾಯಿ ಮರಿಯ ಜೊತೆಗೆ ಹೋಗ್ತಿದ್ದಾಗ ಸಡನ್ ಎಂಟ್ರಿ ಕೊಟ್ಟು ನಾಯಿಯ ಚೈನನ್ನ ಹಿಡಿದು ಎಳೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯಲ್ಲಿ ನಾಯಿ ಕಿತ್ಕೊಂಡು ಹೋಗೋ ದೃಶ್ಯ ಸೆರೆ ಸಿಕ್ಕಿದೆ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಮಧುರಾ ದೂರನ್ನು ಕೊಟ್ಟಿದ್ದಾರೆ. ತಿಲಕ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು 10,000 ಬೆಲೆ ಬಾಳುವಂತಹ ನಾಯಿ ಅಂಥೇಳಿ ದೂರಿನಲ್ಲಿ ಉಲ್ಲೇಖವಾಗಿದೆ. ಬೈಕಲ್ಲಿ ಬಂದು ಹಿಂದ್ಗಡೆಯಿಂದ ಲೀಶ್ ಸಮೇತ ಕೈಯಿಂದ ಕಿತ್ಕೊಂಡು ಹೋಗಿದ್ದಾರೆ. ಇದು ನಡೆದಿರೋದು ಶಕ್ತಿ ಮೆಡಿಕಲ್ ಹತ್ತಿರ 38ನೇ ಕ್ರಾಸ್ 26ನೇ ಮೇನ್ ರೋಡ್ನಲ್ಲಿ. ಹಿಂದ್ಗಡೆ ಕೂತಿದ್ದವನು ಕೆಂಪು ಕಲರ್ದ ಹೆಲ್ಮೆಟ್ ಹಾಗೆ ಬ್ಲ್ಯಾಕ್ ಜಾಕೆಟ್ ಹಾಕಿದ್ದ. ಮುಂದ್ಗಡೆ ಕೂತಿದ್ದವನು ಬ್ಲೂ ಜಾಕೆಟ್, ಬ್ಲೂ ಜೀನ್ಸ್ ಹಾಗೂ ಬ್ಲ್ಯಾಕ್ ಹೆಲ್ಮೆಟ್ ಹಾಕಿದ್ದು. ಇಬ್ರು ಒಂದು ನಾನ್ ಗೇರ್ ಗಾಡಿ ಎಂಟಾರ್ಕ್ ಅಥವಾ ಆಕ್ಸಿಸ್ನಲ್ಲಿ ಹೋಗಿದ್ದಾರೆ. ನಾಯಿನ ಕಂಡು ಹಿಡ್ಕೊಂಡಲ್ಲಿ ಅದು 20,000 ರಿವಾರ್ಡ್ ಅನ್ನು ಕೊಡಲಾಗ್ತದೆ. ಮಂಗಲ್ಯ ಸರ ಮೊಬೈಲ್ ಕದೀತಾ ಇದ್ದಂತಹ ಕದೀಮರು ಈಗ ನಾಯಿಯನ್ನು ಕೂಡ ಬಿಡ್ತಿಲ್ಲ. ಇನ್ಮುಂದೆ ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೂ ಕೂಡ 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ಇದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.